ಕರಿಬೇಡಿ ನೀವು. ಸತ್ಯ ಅಂತ ಹೆಸರು ಇಟ್ಕೊಡ್ಲೇಬಾರ್ದಾಗಿತ್ತು ನಾನು. ನಿಮಗೊಂದು ಸತ್ಯ ಹೇಳ, ನಾನು ಸತ್ಯವೇ ಅಲ್ಲ. ಕುಡ್ದಿದ್ದೀರಾ? ಅಲ್ಲಿ ಒಳಗೆ ಸತ್ಯ 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 ಕೂತ್ಕೊಳ್ಳಿ. ನಾನು ನಿಮ್ಮ ಮುಂದೆ ಕೂತ್ಕೊಳ್ಳಲ್ಲ. ನಾನು ನಿಮಗೊಂದು ಸತ್ಯ ಹೇಳಬೇಕು. ನೀವು ಬೇಜಾರಾಗಬೇಡಿ, ನೀವು ತುಂಬಾ ಒಳ್ಳೆಯವರು. ಸತ್ಯ ಏನೇನೋ ಮಾತಾಡ್ತಿದ್ದೀರಾ, ಏನಾಯ್ತು? ನಮ್ಮಪ್ಪಯ್ಯ ತುಂಬಾ ಒಳ್ಳೆಯದು. ನನ್ನ ಸಾನೆ ಪಿರುತಿ. ಅವನೇ ಹೇಳಿದ್ದು ಸಾವಿತ್ರಿನೇ ಮದುವೆ ಆಗು, ಸಾವಿತ್ರಿನೇ ಮದುವೆ ಆಗು ಅಂತ. ಸಾವಿತ್ರಿ, ನೀವು ಕೂತ್ಕೊಳ್ಳಿ. ಯಾವಾಗ ಸತ್ಯ ಅಳ್ತಾ ಇದ್ದೀರಾ? ಏನಾಯ್ತು? ಮಗನು ತುಂಬಾ ಒಳ್ಳೆಯವಳು. ಅವಳಿಗೂ ನನ್ನ ಸಾನೆ ಪಿರುತಿ. ತಪ್ಪಾಗ್ಬಿಟ್ಟೆ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೋಡಿ, ಏನ್ ತಪ್ಪು ಮಾಡಿದ್ರಿ? ಏನ್ ತಪ್ಪು ಮಾಡಿದ್ರಿ ಹೇಳಿ ಸತ್ಯ. ಸತ್ಯ ಹೇಳಿದ್ರೆ ಬೇಜಾರಾಯ್ತದೆ, ಸುಳ್ಳು ಹೇಳಿದ್ರೆ ಸಂತೋಷ ಆಯ್ತದೆ. ನನಗೆ ನೀವು ಸಂದಾಗಿರಬೇಕು, ನಿಮಗೆ ಒಳ್ಳೆ ಹುಡುಗ ಸಿಗ್ಬೇಕು. ಅಂದ್ರೆ ಅಂದ್ರೆ ಏನರ್ಥ? ಹೇಳ್ತೀರಿ? ನಾನು ಸತ್ಯ ಹೇಳ್ತೀನಿ, ಕೇಳ್ತೀಯಾ? ಹೇಳಿ. ಸತ್ಯ ಸತ್ಯ ಯಾಕೆ ಅಳ್ತಿದ್ದೀರಾ? ನೋಡಿ, ಯಾರು ಏನಂದ್ರು ನಿಮ್ಗೆ? ನನ್ನ ಹತ್ರ ಹೇಳಿ. ಸಾವಿತ್ರಿ, ನನಗೆ ಕ್ಷಮಿಸ್ಬಿಡ ಸಾವಿತ್ರಿ, ಕ್ಷಮಿಸ್ಬಿಡು. ನಮ್ಮವ್ವ ತುಂಬಾ ಒಳ್ಳೆಯವಳು, ನಮ್ಮಪ್ಪ ಏನೋ ತುಂಬಾ ಒಳ್ಳೆಯದು. ಅವ್ರು ಹೇಳ್ದಂಗೆ ಕೇಳಬೇಕು ತಾನೆ, ಕೇಳಬೇಕು ತಾನೆ ಸಾವಿತ್ರಿ. ಸತ್ಯ ಸತ್ಯ ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನಂಗೊಂದು ಅರ್ಥ ಆಗ್ತಿಲ್ಲ ಸತ್ಯ. ಸತ್ಯ 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 ನಾನೆಲ್ಲ ಸತ್ಯನ ಹೇಳ್ಬಿಡ್ತೀನಿ ಬಸ್ಸು, ಹೇಳ್ಬಿಡ್ತೀನಿ. ಯಾಕೆ ಏನೇನೋ ಮಾತಾಡ್ತಿದ್ದೀರಾ ಸತ್ಯ? ಯಾರದು ಬಾಸು? ಯಾರು ಬಾಸು? ಸಾವಿತ್ರಿ, ನನಗೆಲ್ಲ ಬಸ್ಸು. ಸತ್ಯ ಸತ್ಯ, ನೀವು ಹೀಗೆಲ್ಲ ಮಾತಾಡಿದ್ರೆ ನಂಗೆ ತುಂಬಾ ಹೆದರಿಕೆ ಆಗುತ್ತೆ ಸತ್ಯ. ಯಾರದು ಬಾಸು? ಹೇಳಿ ಸತ್ಯ. ಪ್ರತಾಪ್ ಬಾಸು, ಪ್ರತಾಪ್. ಏನಾಯ್ತು ಸನಿ? ಸತ್ಯ ಸಿಕ್ಕದ? ಅವ್ನ್ ಫೋನ್ಗೆ ಟ್ರೈ ಮಾಡ್ತಾ ಇದ್ದೀನಿ ಮಮ್ಮಿ. ಹಾಳೋದೊಂದು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಎಲ್ಲ ಹಾಳ ಹೋಗಿದ್ದಾನ. ಓ ಗಾಡ್, ಯಾವುದೇ ಕಾರಣಕ್ಕೂ ಸತ್ಯ ಏನು ಅನ್ನೋದು ಸಾವಿತ್ರಿಗಾಗ್ಲಿ ಅವ್ರ ಮನೆಯವ್ರಿಗಾಗ್ಲಿ ಗೊತ್ತಾಗ್ಬಾರ್ದು. ಹಾಗೇನಾದ್ರೂ ಆದ್ರೆ
ಅವರ ಆ ಗೌರೆ ತೋಡ್ಕೊಂಡಿರೋ ಹಳ್ಳ ವೇಸ್ಟ್ ಆಗ್ಬಿಡುತ್ತೆ. ಪ್ಲೀಸ್ ಸನ್ನಿ, ಡೂ ಸಮಥಿಂಗ್ ಯಾರ್. ಡೋಂಟ್ ವರಿ ಮಮ್ಮಿ, ನಾನು ಸತ್ಯನ್ ಮನೆಗೆ ಹೋಗ್ತಾ ಇದ್ದೀನಿ. ಎಲ್ಲ ಟೆನ್ಷನ್ ಸಾಲ್ವ್ ಮಾಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಆಫೀಸ್ನಲ್ಲಿ ಒಂದು ಶಾಕ್ ಕೊಡೋದು ಬಾಕಿ ಇದೆ. ಏನದು? ಕೊಟ್ಟು ಬಿಟ್ಟು ಹೇಳ್ತೀನಿ. ಇದ್ರಲ್ಲಿ ನನ್ನ SSLC ಮಾರ್ಕ್ಸ್ ಕಾರ್ಡ್ಸು, ಫೋಟೋಸು, ಇನ್ ಮಿಕ್ಕಿದೆಲ್ಲ ರೆಕಾರ್ಡ್ಸ್ ಇದೆ. ಇದು ಸಾಕಲ್ವಾ ಪಾಸ್ಪೋರ್ಟ್ ಮಾಡ್ಸಕ್ಕೆ? ಬೇಕಾದಷ್ಟಾಯ್ತು. ಇನ್ನೂ ಏನಾದ್ರೂ ಬೇಕಿದ್ರೆ ಆಮೇಲೆ ಹೇಳಿ ಕಳಿಸ್ತೀನಿ. ಸೊ ಬಾಸ್ ಕಸಿಸ್ ಮಾಡೋಕೆ, ಬಾಸ್ ಜೊತೆ ಅಬ್ರಾಡ್ ಹೋಗೋಕೆ ನಿನ್ ಸ್ವಇಚ್ಛೆಯಿಂದ ನೀನ್ ರೆಡಿ ಇದೆಯಾ, ರೈಟ್? ಹಾ ಮೇಡಮ್, ರೆಡಿ ಇದ್ದೀನಿ. ಇದ್ರಲ್ಲಿ ಹಾಗಂತ ಬರ್ದಿದೆ, ಇದಕ್ಕೊಂದು ಸೈನ್ ಮಾಡು. ಏನೋ ಮಾಡ್ತಿದ್ಯಾ ಇಲ್ಲಿ? ಇದೇನು ನಿಮ್ಮಮ್ಮ ಅರೇಂಜ್ ಮಾಡಿರೋ ಪಾರ್ಟಿ ಅನ್ಕೊಂಡಿದ್ಯಾ? ಇದು ನಾನ್ ಕೆಲಸ ಮಾಡೋ ಆಫೀಸು. ಹೇಳ್ತಾ ಇದೀನಿ, ಬಾಯಿ ಮುಚ್ಕೊಂಡು ಆಚೆ ಹೋಗೋ. ವಿರುದ್ಧ ಮೇಡಮ್, ಇವನಂತ ಪೋಲಿ ಪೋಖ್ರಿ ಅಂತ ನಿಮಗ್ ಗೊತ್ತಿಲ್ಲ. ಮನೆ ಪಾರ್ಟಿಲಿ ನನ್ನ ಸೆರ್ಗಿಡ್ದು ಎಳ್ದಿದ್ದ, ನಮ್ಮ ಅಕ್ಕನ ಕೈಲಿ ಕೆನ್ನೆಗೂ ಬಾರಿಸ್ಕೊಂಡಿದ್ದ. ಅದೆಲ್ಲೂ ಸಾಲದು ಅಂತ ನಮ್ಮ ಮನೆಗೆ ಬಂದು ರಂಪಾನು ಮಾಡಿದ್ದ. ಈಗ ನಾನ್ ಕೆಲಸ ಮಾಡೋ ಜಾಗಕ್ಕೆ ಬಂದಿದ್ಯಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೇಗೆ ಓದ್ಗಾರ್ಗಾಗ್ಸ್ತೀನಿ ನೋಡ್ತಾ ಇರು. ಏನ್ ಮಾಡ್ತಿದ್ಯಾ? ಇವ್ರನ್ನ ಯಾರು ಅನ್ಕೊಂಡಿದ್ಯಾ? ಯಾರು ಮುಂದೆ ನಿಂತು ಮಾತಾಡ್ತಿದ್ದೀನಿ ಅನ್ನೋ ಜ್ಞಾನ ಇದೆಯಾ ನಿನ್ಗೆ? ಇವ್ನ ಎಂತ ಅಯೋಗ್ಯ ಅಂತ ನನಗೆ ಗೊತ್ತಿಲ್ವಾ? ಮೇಡಮ್, ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನಿನಗೆ ಗೊತ್ತಿಲ್ಲ, ಇವರೇ ನಮ್ಮ ಬಾಸ್. ನಿನಗೆ 5 ಲಕ್ಷ ಕೊಟ್ಟಿರೋದು ಇವರೇ. ಪ್ರತಿ ತಿಂಗಳು ಕೈ ತುಂಬಾ ಸಂಬಳ ಕೊಡ್ತಿರೋದು ಇವರೇ. ಪ್ರತಿದಿನ ಹೊಟ್ಟೆ ತುಂಬ್ತಿದೆ ಅಂದ್ರೆ ಅದಕ್ಕೆ ಕಾರಣ ಇವರೇ. ಅಂತವ್ರನ್ನೇ ಬೈತ್ಯಾ ನೀನು? ಕೆಲಸ ಸಿಕ್ಕಿತು, ಈಗ ಬೇಕಂತಾನೆ ಮಾಡಿರೋ ಪ್ಲಾನ್ ಅಲ್ವಾ? ಈ ವಿಷಯ ನನಗೆ ಮುಂಚೆನೆ ಗೊತ್ತಿದ್ರೆ ನಿನ್ನ ಆಫೀಸ್ ಕಡೆ ತಲೆನೂ ಹಾಕ್ತಿರ್ಲಿಲ್ಲ. ನಾವು ಫಾರಿನ್ಗೂ ಬರಲ್ಲ, ಇನ್ಮೇಲೆ ಈ ಕೆಲಸನೂ ಮಾಡಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ. ಅದಕ್ಕೂ ಮುಂಚೆ ನಾನ್ ಕೊಟ್ಟಿರೋ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನ ತಂದಿಟ್ಬಿಟ್ಟು ಹೊರಟು. ತಂದು ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ. ನೀನ್ ಕೊಟ್ಟಿದೆ ಅಂತ ಗೊತ್ತಾಗಿದ್ರೆ ಆ ದುಡ್ಡನ್ನ ನಾನು ತಗೋತಾನೆ ಇರಲಿಲ್ಲ. ನಿನ್ ದುಡ್ಡು ಕಜ್ಜಿ ಬಿದ್ದು ಕೊಳತ್ ನಾರ್ತಿರೋ ವಸ್ತು ತರ. ಇಲ್ಲೇ ಇರು, ತಂದು ಬಿಸಾಕ್ತೀನಿ.
ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ತಾವು ಮರ್ತು ಬಿಟ್ಟಿದ್ದೀರಾ ಅನ್ಕೋತೀನಿ. ಇದು ತಾವೇ ಸೈನ್ ಮಾಡಿರೋ ಅಗ್ರಿಮೆಂಟ್ ಪೇಪರ್. ನನಗೊಳಿಸಿರೋ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋವರೆಗೂ ಅಥವಾ ಕನಿಷ್ಠ 5 ವರ್ಷ ನನ್ನ ಆಫೀಸಲ್ಲೇ ಇದ್ದು ಕೆಲಸ ಮಾಡ್ತೀನಿ ಅಂತ. ಒಂದ್ ವೇಳೆ ಆ ಪ್ರಾಜೆಕ್ಟ್ ಅನ್ನ ಮಧ್ಯದಲ್ಲೇ ಬಿಟ್ಟು ಹೋದ್ರೆ ಅದಕ್ಕೆ ತಗಲುವಂತ 2 ಕೋಟಿ ರೂಪಾಯಿನ ನಾನೇ ಕಟ್ಕೊಡ್ತೀನಿ ಅಂತ. ಇದು ನಿಮ್ ಸೈನ್ ತಾನೇ ಮಿಸ್ ವಿನೂತ? ಯಾವ ಅಗ್ರಿಮೆಂಟು? ನಾನ್ ಯಾವ ಅಗ್ರಿಮೆಂಟ್ಗೂ ಸೈನ್ ಮಾಡಿಲ್ಲ. ನಿನ್ ದುಡ್ಡ ನಿನ್ನ ಮುಖದ ಮೇಲೆ ಈಗ್ಲೇ ತಂದು ಬಿಸಾಕ್ತೀನಿ. ಇವತ್ತೇ ಈಗ್ಲೇ ಈ ಕೆಲಸಕ್ಕೆ ರಿಸೈನ್ ಮಾಡ್ತಾ ಇದ್ದೀನಿ. ಪ್ರತಾಪ್, ಅಗ್ರಿಮೆಂಟ್ ಪೇಪರ್ನ ಹರಿದಾಕ್ಬಿಟ್ಟು ಹೋದ್ಲಲ್ಲ. ಸ್ವಾತಿ, ಅದು ಬರೀ ಜೆರಾಕ್ಸ್ ಕಾಪಿ. ಒರಿಜಿನಲ್ ಪ್ರಿಂಟ್ ನನ್ನ ಹತ್ರ ಸೇಫ್ ಆಗಿದೆ. ಅಕ್ಕ ಬಾ ಅಕ್ಕ, ಇಷ್ಟೊತ್ತು ನಿನ್ ಬಗ್ಗೆನೇ ಮಾತಾಡ್ತಿದ್ವಿ. ನಿಂಗೊಂದ್ ವಿಷಯ ಗೊತ್ತಾ? ನಾನು ಅಮ್ಮ ಅಣ್ಣ ಎಲ್ಲ ಶಾಪಿಂಗ್ ಹೋಗಿದ್ವಿ. ಅಲ್ಲಿಂದ ರಂಜು, ನನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಅಮ್ಮ ಎಲ್ಲಿ? ಇಲ್ಲೇ ಇದ್ದಾರೆ. ಬಾ ಅಕ್ಕ. ಅಮ್ಮ, ವಿನುತ ಅಕ್ಕ ಬಂದ್ಲು. ವಿನುತಾ, ಬಾಮ್ಮ, ಬಾಬಾ. ಅಮ್ಮ, ನನ್ನ ಹತ್ರ ಮಾತಾಡ್ಬೇಕು. ವಿನುತಾ, ಬೆಳಿಗ್ಗೆಯಿಂದ ನಾನು ನಿಮ್ಮಪ್ಪ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ ಕಣೆ. ಅಕ್ಕ, ಇದೆಲ್ಲ ಮದ್ವೆಗ್ ತಂದಿದ್ದು. ನಿಮ್ಗೂ ಡ್ರೆಸ್ ತಂದಿದೀವಿ. ನಿನಗೊಂದು ಸೀರೆ ತಂದಿದ್ದೀವಿ. ಇಷ್ಟ ಆದ್ರೆ ನೀನ್ ಅದನ್ನೇ ಉಟ್ಕೋ. ಆ ಸೀರೆ ಅಂತೂ ತುಂಬಾ ಚೆನ್ನಾಗಿದೆ. ರಂಜಿತಾ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಒಳಗೆ ಹೋಗು. ಹೋಗಕ್ಕ. ಏನಮ್ಮ? ನಾನು ನಿಮ್ಗೆ 5 ಲಕ್ಷ ಕೊಟ್ಟಿದ್ನಲ್ಲ. ಹೌದು ಕಣಮ್ಮ, ನೀನ್ ಕೊಟ್ಟಿದ್ದಕ್ಕೆ ನೋಡು, ನೆಂಟ್ರಿಸ್ಟರಿಗೆ ಎಲ್ಲಾರ್ಗೂ ಸೀರೆ ಇದಕ್ಕೆಲ್ಲ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದಿದ್ದೀವಿ. ನಿಮ್ಮಪ್ಪ ಏನ್ ಹೇಳ್ತಿದ್ರು ಗೊತ್ತಾ? ನನ್ನ ಮಗಳು ಎಷ್ಟು ತಿಳುವಳಿಕೆ ಇರೋಳು, ನನ್ನ ತಲೆ ಮೇಲೆ ಇರೋ ಭಾರ ಎಷ್ಟೊಂದು ಕಡಿಮೆ ಮಾಡ್ಬಿಟ್ಲು ಅಂತ ಹೇಳ್ತಾ ಇದ್ರು. 5 ಲಕ್ಷದಲ್ಲಿ ಖರ್ಚಾಗಿ ಎಷ್ಟು ದುಡ್ಡು ಮಿಕ್ಕಿದೆ? ಅಯ್ಯೋ, ಅದೆಷ್ಟು ಖರ್ಚಾಯ್ತೋ ಏನೋ ನನಗೆ ಗೊತ್ತಿಲ್ಲಮ್ಮ. ಎಲ್ಲ ನಿಮ್ಮ ಅಪ್ಪನೇ ನೋಡ್ಕೊಳ್ತಾ ಇದ್ದಾರೆ. ಏನೇ ಆದ್ರೂ ನಿಮ್ಮ ಆಫೀಸ್ಗೆ, ನಿಮ್ಮ ಬಾಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಕಣಮ್ಮ. ಅಕ್ಕ, ನಿಮ್ ಬಾಸ್ನು ಕರಿಯೇ ಮದ್ವೆಗೆ? ಹೌದು, ಖಂಡಿತ ಕರೀಲೇಬೇಕು. ನಿಮ್ಮ ಅಪ್ಪನ ಜೊತೆ ಕರ್ಕೊಂಡು ಹೋಗಮ್ಮ. ಅಮ್ಮ, ನೀನೇ ಮಾತಾಡ್ತಿರ್ತೀಯ ಅಥವಾ ನನಗೂ ಮಾತಾಡಕ್ ಬಿಡ್ತೀಯಾ? ಅಯ್ಯೋ, ನಾನೊಬ್ಳು, ನೀನೇ ಮಾತಾಡೆ, ಯಾರು ಬೇಡ ಅಂತಾರೆ. ಅದು ನಿಮ್ ಬಾಸ್ ಮಾಡಿದ ಸಹಾಯನ ನೆನ್ಸ್ಕೊತಾ ಇದ್ದೆ ಕಣೆ. ಏನೇ ಆಗ್ಲಿ, ನಿನ್ ಕೆಲ್ಸಕ್ಕೆ ಸೇರಿ ಸ್ವಲ್ಪ ದಿನ ಆಯ್ತು, ಆಗ್ಲೇ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಜೊತೆಗೆ ಫಾರಿನ್ ಟ್ರಿಪ್ ಬೇರೆ ಕಳಿಸ್ತಾ ಇದ್ದಾರೆ ನಿನ್ನ. ಅಮ್ಮ, ಈಗ 5 ಲಕ್ಷದಲ್ಲಿ ಎಷ್ಟು ದುಡ್ಡು ಮಿಗ್ಬೋದು ಹೇಳು? ಅಯ್ಯೋ, ಎಲ್ಲಮ್ಮ ಮಿಕ್ಕತ್ತೆ. ಇನ್ನು ಅಡುಗೆಯವ್ರು ಕೊಡ್ಬೇಕು ಅಂತ ನಿಮ್ಮಪ್ಪ ಪರದಾಡ್ತಾ ಇದ್ರು. ನಿನ್ ದುಡ್ಡಲ್ಲೇ ಚಿತ್ರದವ್ರಿಗೂ ಕೊಟ್ಟಿದ್ದು. ಉಳಿದ್ರೆ ಇನ್ನೊಂದು 10-20 ಸಾವಿರ ಉಳಿಬೋದು. ಅಕ್ಕ, ನೀನ್ ಬಂದಿದ್ದು ಒಳ್ಳೇದಾಯ್ತು. ನಾನು ನಿನ್ನ ಹತ್ರ ಏನೋ ಹೇಳ್ಬೇಕು. ಏನಕ್ಕ? ಯಾಕೋ ತುಂಬಾ ಆತಂಕ ಆಗ್ತಿದೆ ಕಡೆ. ಅಕ್ಕ, ನಾನು ನಿನ್ನ ಹತ್ರ ಏನೋ ಒಂದು ವಿಷಯ ಹೇಳ್ಬೇಕಕ್ಕ. ನಾನ್ ಹೇಳ್ಬೇಕು, ಪ್ರತಾಪ್ ವಿಷಯ. ಪ್ರತಾಪ? ಏನದು? ಸತ್ಯ ಮನೆಗೆ ಬಂದಿದ್ರು.
ಕುಡ್ಕೊಂಡು. ಏನು ಕುಡ್ಕೊಂಡ? ತುಂಬಾ ಬೇಜಾರಾಗಿದ್ರು, ಏನೇನೋ ಬಡಬಡಿಸ್ತಾ ಇದ್ರು. ನಂಗೆ ಅವ್ರು ಹೇಳಿದ ಒಂದು ಮಾತು ಅರ್ಥ ಆಗ್ಲಿಲ್ಲ. ಮಾತೆತ್ತಿದ್ರೆ ಸತ್ಯ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು ಅಂತ ಪದೇ ಪದೇ ಹೇಳ್ತಿದ್ರು. ಕೊನೆಯಲ್ಲಿ ಪ್ರತಾಪ್ ಅಂತ ಹೆಸರು ಬಂತ ಅವ್ರ ಬಾಯಲ್ಲಿ. ಏನು ಪ್ರತಾಪ್ ಅಂತ ಹೇಳಿದ್ರ ಬಾವ? ಅವ್ರು ಮಾತಾಡ್ತಿದ್ದಿದ್ ನೋಡಿದ್ರೆ ಅವ್ರಿಗೆ ಮದ್ವೆ ಇಷ್ಟ ಇಲ್ಲ ಅನ್ನೋ ತರ ಇತ್ತು. ನಾನು ಫೋನ್ ಮಾಡಿದ್ದೆ, ಫೋನ್ನಲ್ಲೂ ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ನಂಗೆ ಯಾಕೋ ಭಯ ಆಗ್ತಿದ್ದೇವೇನು. ಆದ್ರೆ ಪ್ರತಾಪ್ ಏನಾದ್ರು ಅಕ್ಕ, ಬಾವ ಏನಾದ್ರು ಅಂತ ಸರಿಯಾಗಿ ಹೇಳೆ. ನಂಗೂ ಗೊತ್ತಿಲ್ಲ ಕಣೆ. ಈ ಮದ್ವೆ ಇಷ್ಟ ಇಲ್ಲ ಅನ್ನೋ ತರ ಇತ್ತು ಅವ್ರ ಮಾತು. ಸತ್ಯ ಸುಳ್ಳು ಅಂತ ಏನೇನೋ ಬಡಬಡಿಸ್ತಿದ್ರು. ನಂಗೆ ಯಾಕೋ ಭಯ ಆಗ್ತಿದ್ದೇವೇನು. ವಿನು, ಏನಾಯ್ತೆ? ಅಲ್ಲೇ ಅಕ್ಕ. ವಿನು, ಏನ್ ಮಾಡ್ತೀಯ?